ಇವನ್ 88ನೇ ಪ್ರಶ್ನೆಯನ್ನ ನೋಡೋಣ. ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ನಿರೂಪಿಸಿ. ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನು ವಿವರಿಸಿ. ಜೌಲ್ನ ನಿಯಮ ಏನ್ ಹೇಳತ್ತೆ ಅಂತ ಅಂದ್ರೆ, ಒಂದು ವಾಹಕದಲ್ಲಿ ಉಂಟಾಗುವಂತಹ ಅಥವಾ ಉತ್ಪತ್ತಿಯಾಗುವಂತಹ ಶಾಖ ಆ ವಾಹಕದ ಮೂಲಕ ಹರಿತಾ ಇರುವಂತಹ ವಿದ್ಯುತ್ ಪ್ರವಾಹದ ವರ್ಗ, ಹಾಗೆ ರೋಧ ಮತ್ತು ವಿದ್ಯುತ್ ಪ್ರವಾಹ ಆಗ್ತಾ ಇರುವಂತಹ ಸಮಯಕ್ಕೆ ನೇರಾನುಪಾತದಲ್ಲಿ ಇರುತ್ತದೆ ಅನ್ನೋದು ಜೌಲ್ನ ನಿಯಮ. ಹಾಗೆ ವಿದ್ಯುತ್ ತಂತು ದೀಪದ ಕಾರ್ಯವಿಧಾನವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ವಿದ್ಯುತ್ ತಂತು ದೀಪದಲ್ಲಿ ಟಂಗ್ಸ್ಟನ್ ಫಿಲಾಮೆಂಟ್ ಅನ್ನ ನಾವು ನೋಡಬಹುದು. ಇದು ಒಂದು ಥಿನ್ ಅಂದ್ರೆ ತೆಳುವಾದ ವಯರ್ ಆಗಿದ್ದು ಹೆಚ್ಚು ರೋಧಶೀಲತೆಯನ್ನ ಹೊಂದಿದೆ. ಹೆಚ್ಚು ರೋಧಶೀಲತೆಯಿಂದಾಗಿ ಯಾವಾಗ ಇದಕ್ಕೆ ವಿದ್ಯುತ್ ಪ್ರವಾಹ ಇದ್ರ ಮೂಲಕ ಹರಿಯತ್ತೋ ಹೆಚ್ಚಿನ ತಾಪಮಾನವನ್ನ ಅಥವಾ ಉಷ್ಣವನ್ನ ಇದು ಉಂಟು ಮಾಡತ್ತೆ. ಅಂದ್ರೆ ಎಷ್ಟು ವಿದ್ಯುತ್ ಪ್ರವಾಹ ಆಗತ್ತೋ ಅದರ ಒಂದು 90% ಉಷ್ಣವಾಗಿ ಅದು ಪರಿವರ್ತನೆ ಆಗತ್ತೆ. ಇನ್ನು 10% ಏನಾಗತ್ತೆ, ಬೆಳಕು ಆಗಿ ಪರಿವರ್ತನೆ ಆಗತ್ತೆ. ವಿದ್ಯುತ್ತು ಶಾಖ ಮತ್ತೆ ಬೆಳಕು ಆಗಿ ಪರಿವರ್ತನೆ ಆಗತ್ತೆ. ಹಾಗಾಗಿ ನಾವು ವಿದ್ಯುತ್ ಪ್ರವಾಹದ ಮೂಲಕ ಬಲ್ಬ್ ಬೆಳಗೋದನ್ನ ನಾವಿಲ್ಲಿ ನೋಡಬಹುದು. ಸೊ ಈ ಟಂಗ್ಸ್ಟನ್ ವಯರ್ ಏನಿದೆ ಇದು ಹೆಚ್ಚು ಕರಗುವ ಬಿಂದುವನ್ನ ಹೊಂದಿದೆ. ಹಾಗೆ ಇದರ ಒಂದು ಶಾಖ ಉತ್ಪತ್ತಿ ಮಾಡುವಂತಹ ಒಂದು ಸಾಮರ್ಥ್ಯ ಹೆಚ್ಚಿನದಾಗಿರುತ್ತೆ. ಹಾಗಾಗಿ ಟಂಗ್ಸ್ಟನ್ ತಂತಿಗಳನ್ನ ಬಳಸ್ತಾರೆ. ಇನ್ನು ಬಲ್ಬ್ ಒಳಗಡೆಗೆ ಹಾಗೆ ಖಾಲಿ ಜಾಗ ಏನಿರುತ್ತೆ ಅಲ್ಲಿ ಜಡ ಅನಿಲಗಳನ್ನ ತುಂಬಿಸಿರ್ತಾರೆ. ಅಂದ್ರೆ ನೈಟ್ರೋಜನ್ ಅನಿಲ ಅಥವಾ ಆರ್ಗಾನ್ ಜಡ ಅನಿಲವನ್ನ ಇದ್ರ ಒಳಗಡೆ ತುಂಬಿಸಿರ್ತಾರೆ. ಅದರ ಉದ್ದೇಶ ಈ ಟಂಗ್ಸ್ಟನ್ ಫಿಲಾಮೆಂಟ್ ಬೇಗ ಉತ್ಕರ್ಷಣೆ ಆಗ್ಬಾರ್ದು ಅನ್ನೋದು ಒಂದಾದ್ರೆ, ಇನ್ನೊಂದು ಬಾಳಿಕೆ ಹೆಚ್ಚು ಬರ್ಲಿ, ಟಂಗ್ಸ್ಟನ್ ತಂತಿಯ ಬಾಳಿಕೆ ಹೆಚ್ಚು ಬರ್ಲಿ, ಹೆಚ್ಚಾಗ್ಲಿ ಅನ್ನೋ ಒಂದು ಕಾರಣಕ್ಕೆ ಬಲ್ಬ್ನ ಒಳಗಡೆಗೆ ಏನ್ ಮಾಡಿರ್ತಾರೆ, ಆರ್ಗಾನ್ ಅಥವಾ ನೈಟ್ರೋಜನ್ ಅನಿಲವನ್ನ ತುಂಬಿಸಿರ್ತಾರೆ. ಈ ರೀತಿಯಾಗಿ ವಿದ್ಯುತ್ ಬಲ್ಬ್ಗಳು ಕೆಲಸ ಮಾಡುತ್ತೆ.